ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನಮ್ಮ ವಾಹಿನಿಯನ್ನು ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪನವರು ಅವ್ರದ್ದೇ ಆದಂಥ ಇಲಾಖೆ ಒಂದು ವಾಹಿನಿಯಲ್ಲಿ ನೇರವಾಗಿ ಅವರು ಈ ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೊ ಅದನ್ನು ಮಾಡಿದಂಥ ಉದ್ದೇಶ ಏನು, ಅಲ್ಲಿ ಹೇಗೆ ಕಲಿಕೆಯ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಕ್ವಾಲಿಟಿ ಆಫ್ ಎಜುಕೇಷನ್ ಯಾವ ರೀತಿಯಲ್ಲಿ ಪ್ರೊವೈಡ್ ಮಾಡಲಿಕ್ಕೆ ಅವಕಾಶಗಳಾಗುತ್ತೆ ಅಂತ ಇದ್ರ ಬಗ್ಗೆ ಎಲ್ಲ ಹೇಳಿ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನು ಕೂಡ ಆ ವಾಹಿನಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅವರು ಏನು ಹೇಳಿದ್ರು ಅಂತ ನಾನು ಹೇಳೋದಕ್ಕಿಂತ ದಯಮಾಡಿ ಅವ್ರು ಏನು ಹೇಳಿದ್ದಾರೆ ಅಂತ ಸೊ ಅವ್ರ ಬಾಯಲ್ಲೇ ಕೇಳೋ ಪ್ರಯತ್ನ ಮಾಡಿ. ಸೊ ಲೆಟ್ಸ್ ವಾಚ್ ದಟ್ ವಿಡಿಯೋ. ಬರುತ್ತೆ ಶಾಲೆಗೆ ಒಬ್ಬರು ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗುತ್ತೆ. ಆಮೇಲೆ ನೀವು ಫಾಲೋಅಪ್ ಮಾಡ್ಬೋದು, ನಿಮ್ಮ ಟೀಚರ್ಸ್ ಜೊತೆ ಮಾತಾಡ್ಬೋದು. ಎಲ್ಲದೂ ಕೂಡ 1ನೇ ಕ್ಲಾಸಿಂದನೇ ಕಂಪಲ್ಸರಿ ಕಂಪ್ಯೂಟರ್ ಇರ್ತದೆ. 6ನೇ ಕ್ಲಾಸಿಗೆ ಕೌಶಲ್ಯ ಅಭಿವೃದ್ಧಿ, ಸ್ಕಿಲ್ ಡೆವಲಪ್ಮೆಂಟ್. ಬಿಕಾಸ್ ಟುಡೇ ನೀವು ಬರೀ ಸ್ಟಡೀಸ್ ಅಲ್ಲ ಇಂಪಾರ್ಟೆಂಟ್, ಸ್ಕಿಲ್ ಆಲ್ಸೋ ಹ್ಯಾಸ್ ಟು ಗೋ ಥ್ರೂ, ದೆನ್ ಓನ್ಲಿ ನಿಮಗೆ ಭವಿಷ್ಯ ಬರುತ್ತೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ LKG ಇಂದ 12ನೇ ಕ್ಲಾಸ್ವರೆಗೂ ಕೂಡ ಎಲ್ಲ ತರಗತಿಯಲ್ಲೂ ಕೂಡ ಟೀಚರ್ಸ್ ಇರ್ತಾರೆ. ಗೆಸ್ಟ್ ಟೀಚರ್ಸ್ ಅಂತ ಹೇಳಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಒಳ್ಳೆ ಪ್ರೊಫೆಷನಲ್ ಒಳ್ಳೆ ಟೀಚರ್ಸ್ ಇರ್ತಾರೆ. ಅಲ್ಲಿ ನಿಮಗೆ ಸಂಗೀತ ಟೀಚರ್ ಇರ್ತಾರೆ, ಫಿಸಿಕಲ್ ಟೀಚರ್ಸ್ ಇರ್ತಾರೆ, ಅದಾದಮೇಲೆ ಕಲೆ ಟೀಚರ್ಸ್ ಕಲ್ಚರಲ್ ಹೇಳ್ಕೊಡ್ತಾರೆ. ಅದು ಕೂಡ ಅಲ್ಲಿ ಕಂಪಲ್ಸರಿ ಇದ್ದೇ ಇರ್ತಾರೆ. ನಮ್ಮ ಗುರಿ ಏನು ಅಂತ ಹೇಳಿದರೆ ಒಂದೊಂದು ಗ್ರಾಮ ಪಂಚಾಯತಿಗೆ ಒಂದೊಂದು KPS ಮಾಡಬೇಕಂತ ಹೇಳಿದ್ದೀವಿ. ಇಡೀ ರಾಜ್ಯಕ್ಕೆ 1,000 KPS ಶಾಲೆಗಳಾಗ್ತವೆ. ಈಗ ನಿಮ್ಮ ಗ್ರಾಮದ ಹತ್ತಿರ ಇಲ್ಲ ಅಂದ್ಕೊಳ್ಳೋಣ, ಅಲ್ಲಿಗೆ ಹೆಂಗೆ ಮಗುನ ಕಳ್ಕೊಡ್ತೀರಾ? ಫ್ರೀ ಟ್ರಾನ್ಸ್ಪೋರ್ಟೇಷನ್ ನಾವು ಕೊಡ್ತೀವಿ, ನಿಮಗೆ ಬಸ್ಸಿನ ವ್ಯವಸ್ಥೆ ನಾವು ಮಾಡ್ತೀವಿ. ಮಕ್ಕಳನ್ನು ನಿಮಗೆ ಹತ್ತಿರ ಇರ್ತಕ್ಕಂಥ ಒಂದು ಪಾಯಿಂಟ್ ಹಾಕ್ತಾರೆ, ಎಲ್ಲ ಮಕ್ಕಳು ಅಲ್ಲಿ ಬಂದು ಸೇರಿ ತಂದೆ ತಾಯಿಯವರಲ್ಲಿ ಬಿಟ್ಟರೆ ಅಲ್ಲಿಂದ ನಾವು ಕರ್ಕೊಂಡು ಹೋಗ್ತೀವಿ, ಶಾಲೆಗೆ ಕರ್ಕೊಂಡು ಬರ್ತೀವಿ. ಬೆಳಗ್ಗೆ ರಾಗಿ ಮಾಲ್ಟ್ ಕೊಡ್ತೀವಿ, ಮಧ್ಯಾಹ್ನ ಊಟ ಇರುತ್ತೆ, ಅದರಲ್ಲಿ ಮೊಟ್ಟೆ ಇಲ್ಲಾಂದರೆ ನಿಮಗೆ ಬಾಳೆಹಣ್ಣು. ಅದಂತೂ ಈಗ ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ. ಶೂಸು, ಸಾಕ್ಸು, ಬಟ್ಟೆ, ಟೆಕ್ಸ್ಟ್ ಬುಕ್ಕು. ಆಮೇಲೆ ಇಷ್ಟು ವರ್ಷ ನಾವು 12th ಸ್ಟ್ಯಾಂಡರ್ಡಿಗೆ ಟೆಕ್ಸ್ಟ್ ಬುಕ್ ಕೊಡ್ತಾ ಇರಲಿಲ್ಲ. ಸರ್ಕಾರಿ ಶಾಲೆಗೆ 12th ಸ್ಟ್ಯಾಂಡರ್ಡಿಗೂ ಕೂಡ ಟೆಕ್ಸ್ಟ್ ಬುಕ್ಕನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ. ಅಂದರೆ ಒಬ್ಬ ತಂದೆ ತಾಯಿಯವರಿಗೆ ಶಿಕ್ಷಣವನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕಳಿಸಿದರೆ 14 ವರ್ಷದ ಕಲಿಕೆ ಸಂಪೂರ್ಣವಾಗಿ ಸರ್ಕಾರದ ಸಂಪೂರ್ಣವಾಗಿ ಜವಾಬ್ದಾರಿ ಇರುತ್ತೆ. 15,000 ಟೀಚರ್ಸ್ನ ಪ್ಲಸ್ PUCಯಲ್ಲಿ ಸುಮಾರು 800 ಟೀಚರ್ಸ್ ಅಂದರೆ 16,000 ಟೀಚರ್ಸ್ನ ಪ್ಲಸ್ ಅನುದಾನಿತ ಶಾಲೆನೂ ಕೂಡ ಅಲ್ಲೂ ಕೂಡ ನಾವು ಫಿಲಪ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಎಲ್ಲ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಟ್ರಾನ್ಸ್ಫರ್ಸು ಕೂಡ ಕಂಪಲ್ಸರಿಯಾಗಿ ಅವರು ಒಳ್ಳೆ ರೀತಿಯಲ್ಲಿ ಟೀಚರ್ ಹೇಳ್ಕೊಡ್ತಕ್ಕಂಥ ನಮ್ಮ ಇರೋದ್ರಲ್ಲಿ ಬೆಸ್ಟ್ ವ್ಯವಸ್ಥೆನ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ತಮ್ಮ ಮಕ್ಕಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗೆ ಕಳಿಸಿ ಒಳ್ಳೆ ರೀತಿಯಲ್ಲಿ ಅವರ ಭವಿಷ್ಯನ ರೂಪಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವೇನೇ ನಿರ್ಧಾರ ತಗೊಂಡ್ರೆ ದಟ್ ವಿಲ್ ಬಿ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್. ನಾವಿಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ, ಆದರೆ ನೀವು ಗ್ರೌಂಡ್ ರಿಯಾಲಿಟಿ ನಿಮಗೆ ಚೆನ್ನಾಗುತ್ತೆ, ವಾಸ್ತವಾಂಶ ನಿಮಗೆ ಗೊತ್ತಿರ್ತದೆ. ನಾವು ನಮ್ಮ ಇಲಾಖೆ ಇವತ್ತು ತಮಗೆ ಒಂದು ಸಲಹೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್ಕಾರದವರು ಈಗ ಮಧು ಬಂಗಾರಪ್ಪ ಅವರು ಇದನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇದನ್ನು ಸ್ವಲ್ಪ ಹಿಂಗೆ ಮಾಡಿದರೆ ಚೆನ್ನಾಗಿರ್ತದೆ ಅಂಥೇಳಿ ನಿಮಗೇನಾದ್ರು ಅನಿಸಿದರೆ SDMC ಮೂಲಕ, ಇಲ್ಲ ನಮ್ಮ ಹೆಡ್ ಮಾಸ್ಟರ್ ಇರ್ತಾರೆ, ಇಲ್ಲ ನಮ್ಮ ಆಫೀಸರ್ಸ್ ಇರ್ತಾರೆ, BO ಇರ್ತಾರೆ, ಇಲ್ಲ ಜಿಲ್ಲಾ ಮಟ್ಟದಲ್ಲಿ DDPIs ಇರ್ತಾರೆ, CRP ಅಂತ ನಿಮ್ಮ ವಿಭಾಗೀಯ ಇರ್ತಾರೆ, ತಾಲೂಕು ಮಟ್ಟದಲ್ಲೂ ಕೂಡ BO ಅಂತ ಇರ್ತಾರೆ. ಇಲ್ಲಾಂದರೆ ಈ ನಂಬರ್ ಇದೆಯಲ್ಲ, ಇಲ್ಲಿ ತಳಗಡೆ ಒಂದು ನಂಬರ್ ಇದೆ ನೋಡಿ, ಇಲ್ಲಾಂದರೆ ಇದರ ಅಡಿಯಲ್ಲಿ ಇಮೇಲ್ ಇದೆ. ನಿಜವಾಗ್ಲೂ ಅದು ಒಳ್ಳೆಯ ಅಭಿಪ್ರಾಯ ಅಂತ ಹೇಳಿದರೆ, ಅರ್ಥಪೂರ್ಣವಾಗಿದ್ದರೆ ನಮ್ಮ ಮಕ್ಕಳ ಈ ರಾಜ್ಯದ ಭವಿಷ್ಯಕ್ಕೋಸ್ಕರ ನಾನು ಸ್ವಾಗತ ಮಾಡ್ತೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಸಲಹೆಯನ್ನು ಕೊಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ.